ವೀಕ್ಷಕ ನಮಸ್ಕಾರ. ಈ ದಿನ ಏನು ದೊಡ್ಡಂಗಡಿ ಬೀದಿಲಿ ದೊಡ್ಡಂಗಡಿ ಬಾಯ್ಸ್ ಅಂತ ಇಟ್ಟಿರೋದು. ವಿಶೇಷ ಏನು ಅಂದರೆ ರಾಮ ಮಂದಿರನೇ ತೊಗೊಂಬಂದಿದ್ದಾರೆ ಬನ್ನೂರಿಗೆ. ತಾವಿಲ್ಲಿ ನೋಡ್ತಾ ಇದ್ದೀರಾ, ಇದು ಹಿಂದ್ಗಡೆ ರಾಮ ಮಂದಿರ ಇರುವಂಥದ್ದು, ಮುಂದೆ ಗಣಪತಿ ಮತ್ತು ಜೊತೆಗೆ ಶ್ರೀರಾಮ ಇರುವಂಥದ್ದು. ನಿಜವಲ್ಲ ಇದು ವಿಶೇಷವಾಗಿದೆ. ಬನ್ನೂರಿನಲ್ಲಿ ಇದು ಕೂಡ ಒಂದು ವಿಶೇಷ. ನಿನ್ನೆ ತೆಗೆದಿರೋ ವೀಡಿಯೋಗಳಲ್ಲಿ ವಿಶೇಷವಾದಂಥದ್ದು ವಿಡಿಯೋ ಇದು ಕೂಡ. ತಾವು ನೋಡ್ತಾ ಇದ್ದೀರಾ. ಎಷ್ಟು ಇದೆ ಗಣಪತಿ? 23,000 ರೂಪಾಯಿ ಗಣಪತಿ ತಂದಿದ್ರಲ್ಲ. ನಿಜವಲ್ಲ ಈ ಪುಟ್ ಮಕ್ಕಳು ಎಷ್ಟು ನೋಡಿ ಪ್ರೀತಿ ಇದೆ ಗಣಪತಿ ಹಬ್ಬದ ಬಗ್ಗೆ ಅಂದರೆ, ಹೋದ ವರ್ಷದಿರೋಂಥ ದುಡ್ಡನ್ನ ಕಲೆಕ್ಟ್ ಮಾಡಿ ಮತ್ತು ಅದನ್ನು ಜವಾಬ್ದಾರಿಯಿಂದ ಇಟ್ಟು ಇವತ್ತು ಗಣಪತಿ ತಂದಿರೋವಂಥದ್ದು ನಾವು ನೋಡ್ತಾ ಇದ್ದೀವಿ. ನೋಡಿ ಎಲ್ಲ ಪುಟ್ ಮಕ್ಕಳು ಎಲ್ಲ ಓದ್ತಾ ಇದ್ದಾರೆ. ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಾ? ಆಮೇಲೆ ಫಸ್ಟ್ PU. ನೀವು 10th. 4th. ಓಕೆ. ನೋಡಿ ಈ ಮಕ್ಕಳು ಅವರು ಸ್ವತಃ ದುಡ್ಡನ್ನ ಕೂಡಿಟ್ಟು ಮನೇಲಿ ಕಲೆಕ್ಟ್ ಮಾಡಿ ಮತ್ತು ದೊಡ್ಡವ್ರ ಪ್ರೀತಿ ವಿಶ್ವಾಸ ಕೂಡ ಅವ್ರಿಗೆ ಇರುತ್ತೆ, ಅವರು ಕೂಡ ಕೊಟ್ಟಿರ್ತಾರೆ. 23,000 ರೂಪಾಯಿ ಗಣಪತಿ ಅಂತಂದರೆ ನಿಜವಲ್ಲ. ನೋಡು, ನಮ್ಮ ಬಂಧುವಿನಲ್ಲಿ ಎಷ್ಟು ಆರಾಧಕರಿದ್ದಾರೆ ಹುಡುಗರು ಅಂತಂದರೆ, ಅಷ್ಟು ದೊಡ್ಡ ದುಡ್ಡು ಹಾಕಿ ತರೋವಂಥದ್ದು. ಯಾವತ್ತು ಬಿಡ್ತೀರಪ್ಪ ನೀವು? ಗುರುವಾರ ಬಿಡ್ತೀರಿ. ಏನೇನೇನು ಪ್ರೋಗ್ರಾಮ್ ಇದೆಯಾ? ರಂಗೋಲಿ ಪ್ರೋಗ್ರಾಮು ಆ ಥರದ್ದೇನ? ಏನಿಲ್ಲ, ಮಾಮೂಲಿ ತಮಟೆ ಎಲ್ಲ ಇದೆ ಬಿಡ್ಬೇಕಾರೆ. ಆಯಿತು, ಬಿಡ್ಬೇಕಾರೆ ನಂಗೆ ಒಂದು ವಿಡಿಯೋ ಕಳಿಸಿ. ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ. ಇದು ತೇರಿನ ಬೀದಿ ಅಂದರೆ ಫೇಮಸ್ಸು ಬನ್ನೂರಿನಲ್ಲಿ. ಹಾಗಾಗಿ ತುಂಬ ಖುಷಿ ಆಗಿದೆ ನೋಡಿ. ಪುಟ್ ಹುಡುಗರು ಇಷ್ಟು ದೊಡ್ಡ ಗಣಪತಿ ತಂದು ಕುಣಿಸೋರೆ ಅಂದರೆ ತುಂಬ ಖುಷಿ ಆಗಿದೆ. ಮತ್ತು ಇವ್ರಿಗೆ ಪ್ರೇರಣೆ ಅವರ ಮನೆಯಲ್ಲಿರುವಂತಹ ಪೋಷಕರು. ಹಾಗಾಗಿ ನಿಜವಲ್ಲೂ ಇದನ್ನೆಲ್ಲ ನಾವು ಖುಷಿಯಾದಂಥ ವಿಚಾರ. ಯಾಕೆಂದರೆ ಇವರು ಇಷ್ಟೆಲ್ಲ ಕಷ್ಟಪಟ್ಟು ಇದು ಮಾಡಿದರೆ ನಾವು ಒಂದು ವೀಡಿಯೋ ಮಾಡಿ ಇವ್ರಿಗೊಂದು ಪ್ರಚಾರ ಮಾಡಿದ್ರೆ ಅದಕ್ಕಿಂತ ಪುಣ್ಯದ ಕೆಲಸ ಯಾವುದಿಲ್ಲ. ನಿಜವಲ್ಲೂ ತುಂಬ ಖುಷಿ ಆಗುತ್ತೆ. ರಾಮ ಮಂದಿರ ತೊಗೊಂಬಂದು ಬನ್ನೂರಲ್ಲಿ ತೋರಿಸ್ತಾ ಇದ್ದಾರೆ ಅಂದರೆ ನಿಜವಲ್ಲೂ ಒಂದು ಒಳ್ಳೆ ಕಾನ್ಸೆಪ್ಟ್. ಎಲ್ಲಿ ತಂದ್ರಪ್ಪ ಗಣಪತಿ ಇದು? ಬೆಂಗಳೂರಿಂದ. ಎಷ್ಟಾಯ್ತು ಖರ್ಚು ಬೆಂಗಳೂರಿನ ತರೋಕ್ಕೆ? ಹೌದಾ? ನೋಡಿ ಇದನ್ನು ಬೆಂಗಳೂರಿಂದ ತರಿಸಿದರೆ ನೋಡಿ ಎಲ್ಲೆಲ್ಲಿಂದ ತೊಗೊಂಬರ್ತಾರೆ ನಮ್ಮ ಬನ್ನೂರು ಟೌನ್ಗೆ ಅಂದರೆ ನಿಜವಲ್ಲೂ ಖುಷಿ ಆಯಿತು. ಒಳ್ಳೇದಾಗಲಿ ಇವ್ರಿಗೆಲ್ಲ ಹುಡುಗರಿಗೆ. ಎಲ್ಲ ಓದ್ತಾರೋ ಹುಡುಗರು, ಪುಟ್ಟ ಹುಡುಗರು ಇವತ್ತು ಇಷ್ಟು ದೊಡ್ಡ ಗಣಪತಿ ಕುಣಿಸಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ಒಳ್ಳೇದಾಗಲಿ.